ನಿಂಬೆಯ ಬೆಳೆದಂತೆಂಬುದ ನೀ ತಿಳಿ. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ. ಯೌವನದಲ್ಲಿ ನಾನು ಒಂದು ಹುಡುಗಿಯ ಪ್ರೇಮಿಸಿದೆ, ಆ ಹುಡುಗಿಯು ನನಗೆ ಓಡಿಸುತ್ತಿದ್ದಳು ದಿನವೂ ಪ್ರೇಮಿಸುತ್ತೆ. ಯೌವನದಲ್ಲಿ ನಾನು ಒಂದು ಹುಡುಗಿಯ ಪ್ರೇಮಿಸಿದೆ, ಆ ಹುಡುಗಿಯು ನನಗೆ ಓಡಿಸುತ್ತಿದ್ದಳು ದಿನವೂ ಪ್ರೇಮಿಸುತ್ತೆ. ಸೂರ್ಯನತ್ತಲೆ ಸೂರ್ಯಕಾಂತಿ ಮಗವೆತ್ತಿ ತಿರುಗುವಂತೆ, ಸೂರ್ಯನತ್ತಲೆ ಸೂರ್ಯಕಾಂತಿ ಮಗವೆತ್ತಿ ತಿರುಗುವಂತೆ, ಆ ಹುಡುಗಿಯ ಮೋಹದಲ್ಲಿ ಅಪ್ಪನ ಮಾತು ನಾ ಮರೆತೆ. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ. ನಿಂಬೆಯ ಗಿಡದ ರೆಂಬೆಯಲ್ಲಿ 100 ಮುಳ್ಳು, ಹುಡುಗಿಯ ಪ್ರೇಮದ ಮಾತುಗಳೆಲ್ಲ ಶುದ್ಧ ಸುಳ್ಳು. ನಿಂಬೆಯ ಗಿಡದ ರೆಂಬೆಯಲ್ಲಿ 100 ಮುಳ್ಳು, ಹುಡುಗಿಯ ಪ್ರೇಮದ ಮಾತುಗಳೆಲ್ಲ ಶುದ್ಧ ಕಪಟ ಸುಳ್ಳು. ಬೇರೊಬ್ಬನ ಕೊಬ್ಬಿಗೆ ಶಾಖವಾಗಿ ಹಳು ನನ್ನ ಹುಡುಗಿ ಎಂದು, ಬೇರೊಬ್ಬನ ಕೊಬ್ಬಿಗೆ ಶಾಖವಾಗಿ ಹಳು ನನ್ನ ಹುಡುಗಿ ಎಂದು, ಅಪ್ಪನ ಕಿರುನಿಗೆ ರೇಗಿಸುತ್ತಿದೆ ಬುದ್ಧಿ ಬಂದೆಯೆಂದು. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ. ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿನದೊಂದು ಒಳ್ಳೆಯ ಪಾಠವ ಕಲಿ ಮಗು. ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿನದೊಂದು ಒಳ್ಳೆಯ ಪಾಠವ ಕಲಿ ಮಗು. ನೀ ಪ್ರೇಮದಲ್ಲಿ ಎಂದು ನಂಬಿಕೆ ಇಡಬೇಡ ಮರಿ, ನೀ ಪ್ರೇಮದಲ್ಲಿ ಎಂದು ನಂಬಿಕೆ ಇಡಬೇಡ ಮರಿ, ಆ ಪ್ರೇಮವು ಸಹ ನಿಂಬೆಯ ಗಿಡದಂತೆಂಬುದ ನೀ ತಿಳಿ. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ. ಹುಣಸೆ ಮರಕ್ಕೆ ಮುಪ್ಪಾದ್ರು ಹುಳಿಗೆ ಮುಪ್ಪೆ ಅಂತ. ನಾನು ಯಾರ ಬಗ್ಗೆ ಹೇಳಿದೆ ಅಂತ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಚಪ್ಪಾಳೆಗಳು ಹೊಡೆಯೋದಕ್ಕೆ ತಡ ಯಾಕೆ ಅಂತ ಕೂಡ ಕೇಳ್ತೀನಿ. ಆದ್ರೆ ನಮ್ಗೇನು ವಯಸ್ಸಾಗಿಲ್ಲ ಅಷ್ಟೇ. ಅದ್ಭುತವಾದಂಥ ಅನುಭವವನ್ನ ಈ ಗೀತೆಯ ಮೂಲಕ ಇವತ್ತಿನ ಯಂಗ್ ಜನರೇಷನ್ಗೆ ಹೆಂಗ್ ಕೊಡಬೇಕು ಅಂತ ಕೊಟ್ರಲ್ಲ, ಅವ್ರಿಗೆ ಹೆಂಗ್ ಚಪ್ಪಾಳೆ ಹೊಡಿತೀರಿ ಅಂತ ನಾನು ನೋಡ್ತೀನಿ ಸರ್. ಕೊಟ್ಬಿಡಿ ಸರ್ ಒಂದ್ಸಲ. ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾದಂಥ ಹಾಡನ್ನು ಹಾಡಿದ್ದಾರೆ. ರಾಜಾರಾಮ್ ಅವರು ತಯಾರಾಗಿದ್ರೆ ದಯಮಾಡಿ ಬನ್ನಿ, ಇನ್ನೊಂದು ಹಾಡು ಬನ್ನಿ. ಕೇಳ್ತಿದ್ದಾರೆ ಜನ, ಬನ್ನಿ ಪ್ಲೀಸ್. ಸ್ನೇಹಿತರೆ, ನಮ್ಮ ಈ ಕಾರ್ಯಕ್ರಮದಲ್ಲಿ 5 ನಿಮಿಷ 10 ನಿಮಿಷದಲ್ಲಿ ಆನಾ ಪ್ರಹ್ಲಾದರಾಯರನ್ನ ನಮ್ಮ ವೇದಿಕೆಗೆ ಮಂಗಳ ವಾದ್ಯಗಳೊಂದಿಗೆ ಬರ್ಮಾಡ್ಕೊಳ್ತೀವಿ. ಅಲ್ಲಿಯವರೆಗೆ ರಾಜಾರಾಮ್ ನಿಮಗೆ ಮತ್ತೊಂದು ಹಾಡನ್ನು ರಂಜಿಸ್ತಾರೆ. ರಾಜಾರಾಮ್ ಅವರೇ, ಹಾಡಿನ ಬಗ್ಗೆ ನಿಮ್ಮದೇ ಅನೌನ್ಸ್ಮೆಂಟ್. ನಾಡೋಜ KS ನಿಸಾರ್ ಅಹಮದ್ ರವರ ಒಂದು ಗೀತೆ. ಎಲ್ಲಿ ಎಲ್ಲಿ ರಮ್ಯ ತಾಣ ಅಲ್ಲಿ ನಿನಗೆ ವಂದನ,
ಕವಿ ಕೆ.ಎಸ್. ನಿಸಾರ್ ಅಹಮದ್ ರವರ ಈ ಒಂದು ಜನಪ್ರಿಯ ಗೀತೆ ಎಲ್ಲಿ ಎಲ್ಲಿ ರಮ್ಯ ತಾಣ ಅಲ್ಲಿ ನಿನಗೆ ವಂದನ. ಎಲ್ಲಿ ಎಲ್ಲಿ ರಮ್ಯ ತಾಣ ಅಲ್ಲಿ ನಿನಗೆ ವಂದನ. ಎಲ್ಲಿ ಎಲ್ಲಿ ರಮ್ಯ ತಾಣ ಅಲ್ಲಿ ನಿನಗೆ ವಂದನ. ಎಲ್ಲಿ ಎಲ್ಲಿ ಪುಣ್ಯದ ಕೂದಲ ಚಂದನ. ಎಲ್ಲಿ ಎಲ್ಲಿ ರಮ್ಯ ತಾಣ ಅಲ್ಲಿ ನಿನಗೆ ವಂದನ. ಕೃಷ್ಣ ಕಾವೇರಿ ಎಲ್ಲಿ ಎಲ್ಲಿ ರಮ್ಯ ತಾಣ ಅಲ್ಲಿ ನಿನಗೆ ವಂದನ. ಸುಸಂಸ್ಕಾರ ಸಂಪನ್ನಳು ಕನ್ನಡಾಂಬೆ ಧನ್ಯಳು. ಸುಸಂಸ್ಕಾರ ಸಂಪನ್ನಳು ಕನ್ನಡಾಂಬೆ ಧನ್ಯಳು. ವಿವಿಧ ಜನ ಅನನ್ಯ ಸಚ್ಚಿದಂಶ ಧನ್ಯಳು. ರತ್ನದಂತೆ ಕಂದರವಿದ ಪ್ರತಿಭಾವನೆ ಸುಡಿಪರಾಗ ಅತಿಶಯಾಗ ವಿಶ್ವವನ್ನೇ ಕಪ್ಪಲೆ. ವಿಶ್ವವನ್ನೇ ಕಪ್ಪಲೆ. ವಿಶ್ವವನ್ನೇ ಕಪ್ಪಲೆ. ಎಲ್ಲಿ ಎಲ್ಲಿ ರಮ್ಯ ತಾಣ ಅಲ್ಲಿ ನಿನಗೆ ವಂದನ. ಎಲ್ಲಿ ಎಲ್ಲಿ ಪುಣ್ಯದ ಕೂದಲ ಚಂದನ. ಎಲ್ಲಿ ಎಲ್ಲಿ ರಮ್ಯ ತಾಣ ಅಲ್ಲಿ ನಿನಗೆ ವಂದನ. ವಂದನ.
ಗಾಯಕ ಬಂಡ್ಲಳ್ಳಿ ವಿಜಯ್ ಕುಮಾರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಮೂಲ ಜಾನಪದ ಸೊಗಡಿನ ಗೀತೆಗಳನ್ನು ಜನತೆಗೆ ತಲುಪಿಸ್ತಾ ಇರ್ತಕ್ಕಂಥ ನಮ್ಮ ವಿಜಯ್ ಕುಮಾರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಈ ಕಿರು ಕಾಣಿಕೆ. ನಿಮ್ಗೆ ಒಳ್ಳೆಯದಾಗಲಿ ಸರ್. ಹರ್ಷ ರವಿ ಮತ್ತು ಸುರಭಿ ಶಂಕರ್ ಅವರ ತಂಡಕ್ಕಾಗಿ ನಾವು ಕಾಯ್ತಾ ಇದ್ವಿ. ಒಂದು ಒಳ್ಳೆಯ ನೃತ್ಯವನ್ನು ನಿಮ್ಮ ಮುಂದೆ ಅವರು ಪ್ರಸ್ತುತಪಡಿಸಲಿದ್ದಾರೆ. ಅವರ ಪ್ರಸಾದನಕ್ಕಾಗಿ ಸ್ವಲ್ಪ ಸಮಯ ತಗೊಂಡಿದ್ವಿ. ದಯಮಾಡಿ ಬನ್ನಿ ನೃತ್ಯ ತಂಡ. ಈಗ ಹರ್ಷ ರವಿ, ಸುರಭಿ ಶಂಕರ್ ಮತ್ತು ತಂಡ. साम्राज्याधिपकामरूप सर्वान्तर्यामी रामणीयता साम्राज्याधिपकामरूप सर्वान्तर्यामी श्रीचन्न केशव शृङ्गार भाव सौम्यनायकी स्नेह महोत्सव सौन्दर्याणव करुणिसुदेव श्रीचन्न केशव शृङ्गार भाव
ಹರ್ಷಿತಾ ರವಿ ಮತ್ತು ಸುರಭಿ ಶಂಕರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ದಯಮಾಡಿ ಬನ್ನಿ. ಹರ್ಷಿತಾ ರವಿ ಮತ್ತು ಸುರಭಿ ಶಂಕರ್ ಬನ್ನಿ. ನಮ್ಮ ಸಂಸ್ಥೆಯ ಪರವಾಗಿ ಈ ಕಿರುಕಾಣಿಕೆ ನಿಮಗೆ ಉಜ್ವಲವಾದಂಥ ಭವಿಷ್ಯವನ್ನು ನಾವು ಹಾರೈಸ್ತಾ ನಿಮಗೆ ಆಶೀರ್ವಾದವನ್ನು ಕೊಡ್ತಾ ಇರ್ತಕ್ಕಂಥ ನಿಮ್ಮ ಕಲಾ ಅಭಿಮಾನಿಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಆನಾ ಪ್ರಹ್ಲಾದರು ಬಹಳ ವರ್ಸಟೈಲ್ ಮಲ್ಟಿಫೆಸೆಟೆಡ್ ಟ್ಯಾಲೆಂಟ್, ಬಹುಮುಖ ಪ್ರತಿಭೆ. ಅವರು ಬರಹಗಾರರು ಹೌದು, ಪದಬಂಧಕಾರರು ಹೌದು, ಗೀತರಚನಕಾರರು ಹೌದು. ಅವರು ಬರೆದಿರ್ತಕ್ಕಂಥ ಗೀತೆಗಳನ್ನು ಸಂಗೀತ ಸಂಯೋಜನೆ ಮಾಡಿ ಅವರದೇ ಗೀತೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಈಗ ಬರ್ತಿದ್ದಾರೆ ರಾಜಾರಾಮ್ ಮತ್ತು ತಂಡದವರು. ಮೊದಲನೇ ಗೀತೆ ಕರುನಾಡ ತಾಯಿ ಭುವನೇಶ್ವರಿ, ಸಿರಿನಾಡ ತಾಯಿ ರಾಜರಾಜೇಶ್ವರಿ. ಎಷ್ಟು ಸೊಗಸಾಗಿದೆ ನೋಡಿ ಈ ಗೀತೆ. ನಮ್ಮ ದೇಶಾಭಿಮಾನವನ್ನು, ನಮ್ಮ ಭಾಷಾಭಿಮಾನವನ್ನು ಇದಕ್ಕಿಂತ ಉತ್ಕೃಷ್ಟವಾಗಿ ಬರೆದು ತೋರಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ನಾನದು ಅಂದ್ಕೊಳ್ತೇನೆ. ಒಳ್ಳೆಯ ಸಾಲುಗಳನ್ನು ಬರೆದಿರ್ತಕ್ಕಂಥ ಶ್ರೀಯುತ ಆನಾಪ್ರ ಅವರಿಗೆ ನಮ್ಮ ಚಪ್ಪಾಳೆಗಳ ಅಭಿನಂದನೆಗಳನ್ನು ಕೊಡ್ತಾ ಈ ಹಾಡನ್ನು ಅದ್ಭುತವಾಗಿ ಹಾಡೋದಕ್ಕೆ ಸ್ಫೂರ್ತಿಯಾಗಲಿ ಅಂತ ತಂಡ ಕೂಡ ಹಾರೈಸೋಣ. ನಾಡೋಜ ಕನ್ನಡದ ಕವಿ ನಿಸಾರ್ ಅಹಮದ್ ರವರು ಆಗಮಿಸ್ತಾ ಇದ್ದಾರೆ. ಅವರು ಈ ಹಾಡನ್ನ ಕೇಳಬೇಕು ಅನ್ನೋ ಒಂದು ಇಚ್ಛೆಯಿಂದ ಅವ್ರಿಗಾಗಿ ಈ ಗೀತೆಯನ್ನು 1 ನಿಮಿಷ ತಡವಾಗಿ ಹಾಡ್ತೀವಿ. ಅವರು ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ತಮ್ಮಲ್ಲಿ ಇದೊಂದು ವಿನಂತಿ. ಮಂಗಳವಾದ್ಯದೊಂದಿಗೆ ಸಭೆಯನ್ನು
ಪ್ರವೇಶ ಮಾಡ್ತಿರ್ತಕ್ಕಂಥ ಸಂದರ್ಭ. ದಯಮಾಡಿ ಮುಂದಿನ ಸಾಲುಗಳನ್ನು ಪಕ್ಕದ ಕುರ್ಚಿಗಳಿಗಾಗಿ ತಾವು ಕುಳಿತುಕೊಂಡ್ರೆ ಸಹಾಯಕ ಆಗುತ್ತೆ. ದಯಮಾಡಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ನಮ್ಮೆಲ್ಲರ ಚಪ್ಪಾಳೆ ಹರ್ಷೋದ್ಗಾರದ ಮತ್ತು ಅವರ ಅಭಿಮಾನಿಗಳು ಎಲ್ಲರನ್ನೂ ನಾವು ಈ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಈ ಒಂದು ಸುಸಂದರ್ಭ ಅವರ ಜೀವನದಲ್ಲಿ ಸದಾ ನೆನಪಿನಲ್ಲಿ ಉಳಿತಕ್ಕಂತಹ ಘಟನೆಯಾಗಲಿ. ಇದರಿಂದ ಅವರು ಪ್ರೇರಿತರಾಗಿ ಮತ್ತಷ್ಟು ಮಗದಷ್ಟು ಹೆಚ್ಚಿನ ಸಾಧನೆಯನ್ನು ಮಾಡುವಂತಾಗಲಿ. ಕನ್ನಡಿಗರ ಪರವಾಗಿ ಅವರು ಮಾಡತಕ್ಕಂಥ ಪ್ರತಿಯೊಂದು ಸಾಧನೆಯು ಒಂದು ಹೊಸ ಮೈಲಿಗಲನ್ನು ಬರೆಯುವಂತಾಗಲಿ ಅಂತ ನಾವೆಲ್ಲರೂ ಹಾರೈಸೋಣ. ನಮ್ಮ ನಾಡೋಜ ನಿಸಾರ್ ಅಹಮದ್ ಅವರಿದ್ದಾರೆ, ನಟ ಶಿವರಾಮ್ ಅವರಿದ್ದಾರೆ, MS ಕೃಷ್ಣನ್ ಅವರಿದ್ದಾರೆ, ಆನಾಪುರ ದಂಪತಿಗಳಿದ್ದಾರೆ ಮತ್ತು ಪತ್ರಕರ್ತ ದಂಡೆ ಅವ್ರ ಜೊತೆಗಿದೆ. ದಯಮಾಡಿ ಮೊದಲ ಸಾಲಿನಲ್ಲಿ ತಾವು ಆಸೀನರಾಗಬೇಕು. ಆತ್ಮೀಯರೇ, ಒಂದು ಜೋರಾದ ಚಪ್ಪಾಳೆಗಳೊಂದಿಗೆ ಅವರನ್ನ ಸ್ವಾಗತಿಸೋಣ. ತಮಗೆ ಸ್ವಾಗತ ಸರ್.